ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಮಂಗಳವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಇವತ್ತು ಒಂದಿಷ್ಟು ಕೆಲಸಗಳಿದೆ, ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಣ. ಆಮೇಲೆ ನಾನು ಯಾವ ಥರ ರಿಪೋರ್ಟ್ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಸೊ ಮೊನ್ನೆ ಗಿಡಗಳನ್ನೆಲ್ಲ ತೊಗೊಂಡು ಬಂದಿದ್ದು ಹಾಗೇ ಇದೆ. ಇವತ್ತು ಎಲ್ಲ ಕ್ಲೀನಿಂಗ್ ಕೆಲಸ ಮುಗಿಸ್ಕೊಂಡ್ಬಿಡ್ಬೇಕು, ಯಾಕಂದರೆ ನಾಳೆ ಅಮಾವಾಸ್ಯೆ, ಶ್ರಾವಣ ಸ್ಟಾರ್ಟ್ ಆಗೋಗುತ್ತೆ. ಇನ್ನು ಕೈ ಇಡಬಾರ್ದು ಒಂದು ತಿಂಗಳು ಅಂತ ಹೇಳಿ ಇವತ್ತೆಲ್ಲ ಕೆಲಸ ಮಾಡ್ಕೊಳ್ತಿದ್ದೀನಿ. ನಿನ್ನೆ ಫುಲ್ ಸುಸ್ತಾಗೋಗ್ಬಿಟ್ಟಿತ್ತು, ಏನೂ ಕೆಲಸ ಮಾಡ್ಕೊಳಕ್ಕಾಗಲಿಲ್ಲ. ಹಂಗಾಗಿ ಸೊ ಪಂಪಾವನದಲ್ಲಿ ತುಂಬ ಚೆನ್ನಾಗಿರೋವಂಥ ಗಿಡಗಳು ಸಿಗುತ್ತೆ. ಜಾಸ್ತಿ ತೊಗೊಳ್ತೀವಿ ಅಂತಂದರೆ ಖಂಡಿತ ಅಲ್ಲಿನೇ ತೊಗೊಳ್ಳಿ. ಒಂದೋ ಎರಡೋ ಅಂದರೆ ಲೋಕಲಲ್ಲಿ ತೊಗೊಂಡ್ರೆ ನಡೆಯುತ್ತೆ. ಬರೀ 30 ರೂಪಾಯಿಗೆ ಒಂದು ಅಷ್ಟೇ. ಒಂದು 10 ತೊಗೊಂಡು ಬಂದಿರೋದು ನಾವು 300 ರೂಪಾಯಿನೋ ಆಯಿತು. ಆಮೇಲೆ ಎಕ್ಸ್ಟ್ರಾ ಕೂಡ ತೊಗೊಂಡೋದ್ರು ಅವರು ಏನೂ ಅನ್ನಲ್ಲ, ಯಾಕಂದರೆ ಗೌರ್ಮೆಂಟ್ದಾಗಿರೋದ್ರಿಂದ ನಾವು ಜಾಸ್ತಿ ತೊಗೊಂಡಿದ್ದೀವಿ ಅಂದರೆ ಒಂದು ಎರಡು ಮೂರು ಪಾಟ್ ಅಂತೂ ಎಕ್ಸ್ಟ್ರಾ ಕೊಡ್ತಾರೆ. ಇದು ಮೇಲೆ ಕೊಳ್ತಿತ್ತು, ಕಟ್ ಮಾಡಿದ್ದೆ, ಸೈಡೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಗಿಡಗಳನ್ನ ಮೇಂಟೆನೆನ್ಸ್ ಮಾಡೋದು ತುಂಬ ಕಷ್ಟ. ಒಂದು ಸಾರಿ ನಾವು ಇದನ್ನು ಮಾಡ್ತೀವಿ ಅಂತ ಫಿಕ್ಸ್ ಆದಮೇಲೆ ಪ್ರತಿಯೊಂದು ಕೇರ್ ತೊಗೊಂಡು ಮಾಡಬೇಕು. ಸೊ ರೀಪಾಟ್ ಮಾಡ್ತೀನಿ. ಫಸ್ಟ್ ಟಿಫನ್ ಮುಗಿಸ್ಕೊಳ್ತೀನಿ. ಪಂಪ್ಕಿನ್ ಚಪಾತಿ, ಪಂಪ್ಕಿನ್ ಪಲ್ಯನೇ ಮಾಡ್ಕೊಂಡಿದ್ದೆ, ಈರುಳ್ಳಿ ಪಲ್ಯ ಕೂಡ ಮಾಡಿದ್ದೆ. ಸೊ ಬೆಳಗ್ಗೆ ಸ್ವಲ್ಪ ಲೇಟಾಗಿಯೇ ಎದ್ದೆ. ನಿನ್ನೆ ಬೇರೆ ಸ್ವಲ್ಪ ಸುಸ್ತಿತ್ತು. ಆಮೇಲೆ ಇಷ್ಟೆಲ್ಲ ಕೆಲಸಗಳಿದೆಯಲ್ಲ, ಹಾಗಾಗಿ ಹೆಂಗಿದ್ರು ಇದು ಸಾಯಂಕಾಲದವರೆಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಧಾನವಾಗಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಕೂಡ ಅಷ್ಟೇ ವಿಪರೀತ ಸುಸ್ತಾಗೋಗ್ಬಿಡ್ತು. ನಿಮಗೆ ಕೊನೆಯಲ್ಲಿ ಗೊತ್ತಾಗುತ್ತೆ ಏನಾಯಿತು ಅಂತ ಹೇಳಿ. ಈ ವಾಲ್ ಹಾರ್ಟ್ ಬಗ್ಗೆ ಒಬ್ಬರು ಸಿಸ್ಟರ್ ಕೇಳ್ತಾನೆ ಇರ್ತಾರೆ. ಸೊ ಖಂಡಿತ ಇದರ ಲಿಂಕ್ ಸಿಕ್ಕರೆ ನಾನು ನಿಮಗೆ ಶೇರ್ ಮಾಡ್ತೀನಿ. ಇದನ್ನು ಮಿಂತ್ರದಲ್ಲಿ ತೊಗೊಂಡಿದ್ದೆ, ಆಲ್ರೆಡಿ ಒಂದು 3-4 ವರ್ಷ ಆಯ್ತೇನೋ. ಸೊ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ ವುಡ್ದು, ಅದು ಸ್ಟಿಕ್ಕರ್ ಅಲ್ಲ. ಇನ್ನು ಬೆಡ್ರೂಮ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ನಾನು ರವಿವಾರ ರವಿವಾರ ಎಲ್ಲ ಬೆಡ್ ಕವರೆಲ್ಲ ಚೇಂಜ್ ಮಾಡ್ಕೊಳ್ತಿದ್ದೆ. ಸೊ ಈ ಸರಿ ಇರಲಿಲ್ಲಲ್ಲ, ಹಂಗಾಗಿ ಇವತ್ತು ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಅದೆಲ್ಲ ಕೆಲಸ ಮುಗಿಸ್ಕೊಂಡು ಇನ್ನು ಮಕ್ಕಳ ಟೇಬಲ್ ಕ್ಲೀನ್ ಮಾಡ್ತಿದ್ದೀನಿ. ಇದಂತೂ ಎಷ್ಟು ಸರಿ ಮಾಡಿದರೂ ಕಡಿಮೆನೇ. ತನ್ನ ಬುಕ್ಸ್ಗಳನ್ನೆಲ್ಲ ತೊಗೊಂಡೋಗಿ ವೈಶು ರ್ಯಾಕಲ್ಲಿ ಇಟ್ಟಿರ್ತಾನೆ. ಎಷ್ಟು ಹೇಳಿದರೂ ಅವ್ನು ಕೇಳಲ್ಲ. ದಿನ ಒಂದು ಎರೈಸರ್ ಅಂತೆ, ಶಾರ್ಪ್ನರ್, ಸ್ಕೇಲ್ ಏನೋ ಒಂದು ತೆಕ್ಕೊಂಡು ಎಲ್ಲನೂ ಬಿಸಾಕ್ಬಿಟ್ಟಿರ್ತಾನೆ. ಆಮೇಲೆ ಅಷ್ಟೊಂದು ಅರ್ಜೆಂಟ್ ಅವನಿಗೆ, ಮುಂಚಿತವಾಗಿಯೇ ಏನೂ ಇಟ್ಕೊಳ್ಳಲ್ಲ. ಹೋಗ್ಬೇಕಾದ್ರೆ ಎಲ್ಲನೂ ಹಿಂಗೆ ಕಿತ್ತಿ ಬಿಸಾಡಿ ಹೋಗಿರ್ತಾನೆ. ಇವಾಗ ವೈಶುಗೆ ಪ್ರತಿ ವಾರದಲ್ಲಿ ಒಂದೆರಡೇನೋ ನ್ಯೂಸ್ ಪೇಪರ್ ಕೊಡ್ತಿದ್ದಾರೆ. ಸೊ ಹೆಂಗೆ ವರ್ಡ್ ತರಿಸೋದನ್ನು ಸ್ಟಾಪ್ ಮಾಡಿದ್ದೀವಿ, ಹೆಂಗೂ ಸ್ಕೂಲಲ್ಲಿ ಕೊಡ್ತಿದ್ದಾರಲ್ಲ ಅಂತ ಹೇಳಿ. ಸೊ ಇದು ಆಗ್ತಾನೆ ಇರುತ್ತೆ, ನಾವು ಕ್ಲೀನಿಂಗ್ ಮಾಡ್ತಾನೆ ಇರಬೇಕು. ಸ್ಪೆಷಲಿ ಅವನು ಡ್ರಾಯಿಂಗಿಂದು ಜಾಸ್ತಿನೇ ಇದೆ. ಅದು ಏನು ಪೇಪರ್ ಸಿಕ್ಕರೂ ಡ್ರಾಯಿಂಗ್ ಮಾಡ್ತಾನೆ ಇರ್ತಾನೆ. ಎಷ್ಟೊಂದು ಪೇಪರ್ ಸಿಕ್ತು ನನಗಿವತ್ತು ಅವ್ನು ಡ್ರಾಯಿಂಗ್ ಮಾಡಿರೋದು ಅಂದರೆ. ನೋಡಿ, ಕೈಯಲ್ಲಿರೋದೆಲ್ಲ ಬರೀ ಅವನದೇ ಡ್ರಾಯಿಂಗ್ ಮಾಡಿರುವಂಥ ಪೇಪರು. ಎಲ್ಲ ಕ್ಲೀನ್ ಮಾಡಿಕೊಂಡೆ ಇದನ್ನು. ಹಾಗೆ ರೀಪಾಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಾಲ್ಕನಿಯಲ್ಲಿನೇ ಮಾಡ್ಬೋದಿತ್ತು, ಬಟ್ ಅದು ಜಾಗ ಅಷ್ಟರಲ್ಲೇ ಮಾಡೋಕ್ಕಾಗಲ್ಲ, ಇಲ್ಲ ಮೇಲೆ ಹೋಗಬೇಕು. ಸೊ ಬಿಸಿಲು ಬೇರೆ ಇದೆ ಅಂತ ಹೇಳಿ ಇಲ್ಲೇ ಮಾಡ್ಕೊಳ್ತಿದ್ದೀನಿ. ಮೊನ್ನೆ ನಾವು ಹಂಪಿಗೆ ಹೋದಾಗ ತೊಗೊಂಡಿರುವಂಥ ಪಾಟ್ಗಳು ಇಲ್ಲಿ ಎಷ್ಟು ಪ್ರೈಸ್ ಅಂದರೆ, ನಾನು ಜಾಸ್ತಿ ತೊಗೊಂಡಿದ್ದೀನಿ. ಇಲ್ಲಿ ಕೂಡ ಸ್ವಲ್ಪ ಕಡಿಮೆ ಮಾಡಲ್ಲ, ಅವು ಎಷ್ಟಾದರೂ ತೊಗೊಳ್ಳಿ ಅದೇ ರೇಟು ಅಂತಲೇ ಹೇಳ್ತಿರ್ತಾರೆ. ಗಿಡಗಳಾಯಿತು, ಪಾಟ್ಗಳಾಯಿತು, ಪ್ರೈಸ್ ಜಾಸ್ತಿ ಅಂತಲೇ ಅನಿಸುತ್ತೆ. ನಾವು ಅಲ್ಲಿ ಪಂಪಾವನಕ್ಕೆ ಹೋಗ್ಬಿಟ್ರೆ ಬರೀ 30-40 ರೂಪಾಯಿಗೆ ಒಂದು ಎಂತೆಂಥ ಗಿಡಗಳು ಸಿಗುತ್ತೆ. ಅದೇ ಗಿಡ ಇಲ್ಲಿ ಕೇಳೋಕ್ಕೆ ಹೋದರೆ 200-300 ಹೇಳ್ತಾರೆ. 2 ವೈಟಲ್ಲಿ ತೊಗೊಂಡಿದ್ದೀನಿ, ಒಂದು ಪಿಂಕಲ್ಲಿ ತೊಗೊಂಡೆ. ಸೊ ಒಂದು 3-4 ಆಯ್ತಲ್ಲ, ಒಂದು ಬೌಲು ಮತ್ತು ಒಂದು 3 ಪಾಟ್ ತೊಗೊಂಡೋದಕ್ಕೆ ಅವರು ಕಡಿಮೆ ಮಾಡಿದರು. ಇದು ತುಂಬ ಇಷ್ಟ ಆಯಿತು ನನಗೆ, ಈ ಬೌಲು ಹೂವನ್ನ ಹಾಕಿಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ತೊಗೊಂಡೆ. ಈ ಥರದ್ದು ಮನೆಗೆ ಏನಾದರೂ ಬೇಕು, ನಾನು ತೊಗೊಳ್ತೀನಿ ಅಂದರೆ ಖಂಡಿತ ಹಸ್ಬೆಂಡ್ ಅದಕ್ಕೆ ಸಪೋರ್ಟ್ ಮಾಡ್ತಾರೆ, ಕೊಡಿಸ್ತಾರೆ, ಬೇಡ ಅಂತ ಹೇಳಲ್ಲ. ಕಾರಣ ಏನಾದರೂ ಕೊಡಿಸ್ದಾಗ ಅದನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳೋದಾಯಿತು. ಅದು ತುಂಬ ವರ್ಷಗಳ ಕಾಲ ಅದು ಹಾಗೆ ಇರುತ್ತೆ. ಸೊ ಹಾಗಾಗಿ ಅದ್ರ ಬಗ್ಗೆ ಸಾಕಷ್ಟು ಸಾರಿ ಹೇಳ್ತಿರ್ತಾರೆ, ನಾನು ಅದನ್ನು ತೊಗೊತೀನಿ, ಅದು ಸ್ವಲ್ಪ ಕಾಸ್ಟ್ಲಿ ಇದೆ ಅಂತಂದಾಗ ಸರಿ ನಿಂಗೆ ಇಷ್ಟ ಆಗುತ್ತಲ್ಲ ತೊಗೋ ಅಂತ ಹೇಳ್ತಾರೆ. ಕೆಲವೊಂದು ಸರಿ ಅದು ಯಾಕೆ ನೀವು ಅಷ್ಟು ಬೇಗ ಒಪ್ಕೊತೀರಿ
ತೊಗೊಂಡ್ರಿ ಅಂತ ಕೇಳಿದಾಗ ಸ್ವಲ್ಪ ಕಾಸ್ಟ್ಲಿ ಆಗಿರೋ ತೊಗೊಂಡ್ರು ಕೂಡ ಅದು ಸುಮಾರು ವರ್ಷಗಳ ಕಾಲ ಅದು ಹಾಗೆ ಇರುತ್ತೆ, ನಿನ್ನ ಕೈಯಲ್ಲಿ ಯಾವುದೂ ಹಾಳಾಗಲ್ಲ ಅಂತ ಹೇಳ್ತಿರ್ತಾರೆ. ಅವಾಗ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ ನನಗೆ. ಸೊ ಒಂದು ಫ್ರಿಜ್ ಮ್ಯಾಗ್ನೆಟು ಒಂದು 3 ಪಾಟ್ಗಳನ್ನು ತೊಗೊಂಡು ಬಂದಿದ್ದು. ನನಗೆ ಅಂತ ನಾನು ಏನೂ ತೊಗೊಂಡಿಲ್ಲ ಅಲ್ಲಿ, ಬರೀ ಮನೆಗೆ ಮಾತ್ರ ತೊಗೊಂಡಿದ್ದು. ಯಾಕಂದರೆ ನಾನು ನನಗಿನ್ನ ಜಾಸ್ತಿ ಮನೇನ ಇಷ್ಟಪಡ್ತೀನಿ. ಮನೆ ಹಿಂಗಿರಬೇಕು, ಮನೆ ಹಂಗಿರಬೇಕು ಅಂತ ಹೇಳಿ ಯಾವಾಗಲೂ ನನ್ನ ತಲೆಯಲ್ಲಿ ಅಂಥದ್ದೇ ಇರುತ್ತೆ. ಮಕ್ಕಳಿಗೆ ಈ ಥರದ ಅಡುಗೆ ಮಾಡಬೇಕು, ಅವರನ್ನು ನೋಡ್ಕೋಬೇಕು, ಮನೆ ನೋಡ್ಕೋಬೇಕು. ನನ್ನನ್ನು ನಾನು ಕೇರ್ ಮಾಡ್ಕೊಳ್ಳೋದು ತುಂಬ ಕಡಿಮೆ. ಸೊ ಕೆಲವೊಂದಿಷ್ಟು ಜನ ಹೇಳ್ಬೋದು, ಫಸ್ಟ್ ನಿಮ್ಮನ್ನು ನೀವು ನೋಡ್ಕೊಳ್ಳಿ, ಆಮೇಲೆ ಮನೆ ಕೆಲಸಗಳನ್ನು ಮಾಡ್ಕೊಳ್ಳಿ ಅಂತ. ಹಾಗೆ ಮೊದಲು ನಾನಿಲ್ಲಿ ರೀಪಾಟ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಸ್ವಲ್ಪ ಕೆಳಗಡೆ ಕವರ್ ಹಾಕಿದ್ದೀನಿ, ಯಾಕಂದರೆ ನಾನು ಬಾಲ್ಕನಿಯಲ್ಲಿ ಇಡ್ತೀನಿ, ನೀರೆಲ್ಲ ಸೋರಿ ಅದು ಹಾಳಾಗುತ್ತೆ ಅಂದರೆ ಸ್ವಲ್ಪ ಆ ಓಲಿ ಕವರ್ ಇಟ್ಬಿಟ್ಟು ಕೆಳಗಡೆ ಸ್ವಲ್ಪ ಕಾಂಪೋಸ್ಟು ಕೊಕೊಫೀಟ್ ಹಾಕಿ ಪಾಟನ್ನು ಸ್ವಲ್ಪ ಹಿಂಗೆ ಬ್ರಷ್ ಮಾಡಿಬಿಟ್ರೆ ಅದು ಮಣ್ಣೆಲ್ಲ ಸಡಿಲಾಗುತ್ತೆ. ತೊಗೊಂಡು ನೀಟಾಗಿ ಇಟ್ಕೋಬೇಕು. ಅಂದರೆ ಸ್ಟಾರ್ಟಿಂಗಲ್ಲಿ 1-2 ಮಾಡಬೇಕಾದ್ರೆ ನಮಗೆ ಬರಲ್ಲ, ಅದು ಮಾಡ್ತಾ ಮಾಡ್ತಾ ಹೋದಂಗೆಲ್ಲ ಬರುತ್ತೆ. ವಿಪರೀತ ಇರುವೆಗಳಿತ್ತು ಅಲ್ಲಿ, ಎಷ್ಟು ತಂಪು ಅಂದರೆ ಎಲ್ಲಿ ನೋಡಿದ್ರು ಬರೀ ಗೋಜಲನೇ ಇತ್ತು ಪಂಪವನದಲ್ಲಿ. ಹಂಗಾಗಿ ಜಾಸ್ತಿ ಇರುವೆಗಳಿತ್ತು. ಸ್ವಲ್ಪ ಹೊರಗಡೆ ಇಟ್ಟಿದ್ದೀನಿ. ಸೊ ಇದೇನೆ ಕೊಕೊಫೀಟು ಮತ್ತು ಕಾಂಪೋಸ್ಟು ಕಲಿಸಿರುವಂಥದ್ದು. ಎಲ್ಲ ಗಿಡಗಳ ಶಾಪಲ್ಲೂ ಕೂಡ ಅದು ಸಿಗುತ್ತೆ, ನಮಗೆ ಬೇಕು ಅಂದರೆ ಕೊಡ್ತಾರೆ. ಇಲ್ಲ ನಮಗೆ ಹಚ್ಕೊಳಕ್ಕೆ ಬರಲ್ಲ ಗಿಡ ಅಂದರೆ ಬೆಸ್ಟ್ ಅಂದರೆ ಅವ್ರ ಹತ್ರ ಹೋಗಿ ನಾವು ಗಿಡನ ಹಚ್ಕೊಂಡು ಬಂದುಬಿಡ್ಬೋದು. ಇದನ್ನು ಹಾಗೆ ಇಡ್ತಿದ್ದೀನಿ. ಇದು ಪಾಟ್ ದೊಡ್ಡದಿದೆ, ನೋಡೋಣ ಅದಕ್ಕೆ ಯಾವುದಾದ್ರೂ ಒಂದು ಬ್ಯಾಗ್ನ ರೆಡಿ ಮಾಡಿ ಅದರಲ್ಲಿ ಇಟ್ಬಿಟ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಒಂದು 4 ಮನಿ ಪ್ಲ್ಯಾಂಟ್ ಎಕ್ಸ್ಟ್ರಾ ತೊಗೊಂಡು ಬಂದಿದ್ವಿ, ಒಂದು 3-4. ಅದನ್ನು ಒಂದು ಪಾಟಲ್ಲಿ ಹಾಕಿ ಹ್ಯಾಂಗ್ ಮಾಡಿಕೊಂಡೆ. ಕೆಳಗಡೆ ನ್ಯೂಸ್ ಪೇಪರ್ ಹಾಕಿದ್ದು ಒಳ್ಳೇದಾಯಿತು, ಜಾಸ್ತಿ ಗಲೀಜು ಆಗಲಿಲ್ಲ. ಇದೆಲ್ಲ ಕ್ಲೀನ್ ಮಾಡ್ಕೊಳ್ತಿದ್ದೀನಿ. ರೀಪಾಟ್ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಏನಿಲ್ಲ, 1-2 ಮಾಡಿ ಗೊತ್ತಾಗುತ್ತೆ. ಕೆಲವೊಂದೆಲ್ಲ ಚೆನ್ನಾಗಿ ಗಿಡಗಳು ಹತ್ತುತ್ತೆ, ಕೆಲವೊಂದು ಕೂಡ ಹೋಗುತ್ತೆ, ಏನೂ ಆಗಲ್ಲ. ಬರ್ತಾ ಬರ್ತಾ ಅದು ಕೂಡ ನಮಗೆ ಗೊತ್ತಾಗುತ್ತೆ, ಯಾವ ಥರ ಹಚ್ಚಬೇಕು, ಯಾವ ಥರ ನೀರು ಹಾಕಬೇಕು, ಯಾವ ಥರ ಮೇಂಟೈನ್ ಮಾಡಬೇಕು ಅನ್ನೋದು. ನಾವು ಮನೆಯಲ್ಲಿ ಗಿಡಗಳು ಇಟ್ಟಾಗ ಖಂಡಿತ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲದೇ ಸುಮಾರು ನಾಲೆಜ್ಗಳು ಬರ್ತಾ ಹೋಗುತ್ತೆ. ಇನ್ನು ಅದೇ ಹೇಳ್ದಂಗೆ ಎಲ್ಲ ಕೆಲಸಗಳನ್ನು ನೀವೇ ಮಾಡ್ಕೊಳ್ತೀರಾ. ಆಮೇಲೆ ಮಕ್ಕಳು ಶೂ ಪಾಲಿಷ್ ಮಾಡೋದಾಯಿತು, ಸಾಕ್ಸ್ ಹಾಕೋದಾಯಿತು. ಮೊನ್ನೆ ಒಬ್ಬರು ಸಿಸ್ಟ್ರು ಭಾಳ ಬೇಜಾರು ಮಾಡ್ಕೊಂಬಿಟ್ಟಿದ್ರು, ನೀವು ಶೂ ಪಾಲಿಷ್ ಮಾಡೋದು, ಇಷ್ಟೊಂದು ಕೆಲಸಗಳು ಮಾಡೋದು ನೋಡಿದರೆ ತುಂಬ ಬೇಜಾರು ಅಂತ ಅನಿಸುತ್ತೆ, ಅವ್ರ ಕೆಲಸಗಳು ಅವರೇ ಮಾಡ್ಕೊಳ್ಳಿ, ಇಂಡಿಪೆಂಡೆಂಟ್ ಆಗಲಿ ಅಂತ ಹೇಳಿ ಒಪ್ಕೊಳ್ತೀನಿ, ಇಲ್ಲ ಅಂತಲ್ಲ. ನನಗೂ ಕೂಡ ಗೊತ್ತಿದೆ ಅವ್ರ ಕೆಲಸಗಳನ್ನು ಅವರೇ ಮಾಡ್ಕೋಬೇಕು, ಅದೆಲ್ಲದ್ರ ಬಗ್ಗೆ ಅವ್ರಿಗೆ ತಿಳಿಬೇಕು ಅಂತ ಹೇಳಿ. ಅದಕ್ಕಿಂತ ಜಾಸ್ತಿ ಏನಿದೆ ಅಂದರೆ ಇದು ಒಂದು ನನಗೆ ನಾನು ಅಂದ್ಕೊಳ್ತಿರ್ತೀನಿ, ಇದೊಂದು ಅವಕಾಶ. ನನ್ನ ಮಕ್ಕಳಿಗೆ ಇನ್ನೊಂದು 4 ವರ್ಷ ಆಗೋಗ್ಬಿಡ್ತು ಅಂದರೆ ನಾನು ಇದೆಲ್ಲ ಮಾಡಬೇಕು ಅಂದರೆ ಅದು ಯಾವುದೂ ನನಗೆ ಸಿಗಲ್ಲ. ಸೊ ಈ ಸಿಕ್ಕಿರೋವಂಥ ಅವಕಾಶನ ತುಂಬ ಖುಷಿಯಿಂದ ಇಷ್ಟಪಟ್ಟು ನಾನು ಮಾಡ್ತೀನಿ ಅಷ್ಟೇ. ಅದು ಮುಂದೆ ಅವ್ರ ಮಕ್ಕಳಿಗೆ ಅವರು ಮಾಡಲಿ, ಅಥವಾ ನಮ್ಮ ತಾಯಿ ಹೀಗೆ ನಮ್ಮನ್ನು ನೋಡ್ಕೊತಿದ್ರು ಅನ್ನೋದು ಖಂಡಿತ ಅದು ನೆನಪಿದ್ದೇ ಇರುತ್ತಲ್ವ. ಸೊ ಅವರಿಗೆ ಗೊತ್ತಿಲ್ಲ, ಮುಂದೆ ಅವ್ರು ಮಾಡ್ಕೋಬೋದು ಅಥವಾ ಬಿಡ್ಬೋದು. ನನ್ನ ಕರ್ತವ್ಯ ಏನಿದೆ, ಮಕ್ಕಳನ್ನ ನೋಡ್ಕೊಳ್ಳೋದು, ಅವ್ರ ಕೆಲಸಗಳನ್ನು ಮಾಡಿಕೊಡೋದು, ಮನೆ ನೋಡ್ಕೊಳ್ಳೋದು, ಅದು ನನ್ನ ಜವಾಬ್ದಾರಿ. ಸೊ ನೀಟಾಗಿ ಅದನ್ನು ನಿಭಾಯಿಸ್ತಿದ್ದೀನಿ. ಸೊ ಇದರಲ್ಲಿ ಸಿಕ್ಕಾಪಟ್ಟೆ ಖುಷಿ ಇದೆ ನನಗೆ. ನೀವೆಲ್ಲ ಹೇಳೋದು ಸರಿ, ಇಲ್ಲ ಅಂತಲ್ಲ, ನನ್ನದೇ ಆದಂಥ ಒಂದಿಷ್ಟು ಆಸೆಗಳು ಬೇರೆ ಇದೆ. ಹಾಗಾಗಿ ನಾನು ಯಾರೇನೇ ಹೇಳಿದರೂ ಕೂಡ ನಾನು ಬದಲಾವಣೆ ಮಾಡ್ಕೊಳ್ಳಲ್ಲ. ಇನ್ನು ಬಾಲ್ಕನಿ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ. ಮಣ್ಣೆಲ್ಲ ಸ್ವಲ್ಪ ಜಾಸ್ತಿನೇ ಅದು ನೀರು ಹಾಕಿದಾಗ ಬೀಳ್ತಿದೆ, ಅದಕ್ಕೆ ಚಿಕ್ಕ ಚಿಕ್ಕ ಪ್ಲೇಟ್ನ ತೊಗೊಂಬಂದು ಇಡಬೇಕು ಅಂದ್ಕೊಳ್ತಿದ್ದೀನಿ. ಅದು ಹಂಗೆ ಮುಂದಕ್ಕೆ ಹೋಗ್ತಾನೆ ಇದೆ. ಇನ್ನು ಕೆಲವೊಂದು ಸರಿ ವೆಜಿಟೇಬಲ್ ಖಾಲಿಯಾಗಿದೆ ತೊಗೊಂಡು ಬನ್ನಿ ಅಂತ ಹೇಳಿದರೂ ಕೂಡ ಕೆಲವೊಂದು ಸರಿ ಮರ್ತುಬಿಟ್ಟಿರ್ತಾರೆ. ಆಮೇಲೆ ನಾನು ಹೇಳಿದ್ದು ಕೂಡ ಮರ್ತಿರ್ತೀನಿ, ಅದೇನೋ ಗೊತ್ತಿಲ್ಲ. ಇವತ್ತು ಮನೆ ಕೆಲಸನೇ ಎಷ್ಟೊಂದಿದೆ, ಇದೆಲ್ಲ ಮುಗಿಸ್ಕೊಳ್ಳೋಷ್ಟೊತ್ತಿಗೆ ಸಾಯಂಕಾಲ ಆಗುತ್ತೆ, ಮಕ್ಕಳು ಬರ್ತಾರೆ. ಅಂಥದ್ರಲ್ಲಿ ಸೊಪ್ಪು ತರಕಾರಿ ಎಲ್ಲ ಬಂದಿದೆ. ಇನ್ನು ಸಾಯಂಕಾಲದವರೆಗೂ ಅದು ಹಾಗೆ ಇಟ್ಟರೆ ಬಾಡೋಗುತ್ತೆ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಎತ್ತಿಟ್ಕೊಳ್ತಿದ್ದೀನಿ. ಹಾಗೆ ಒಂದಿಷ್ಟು ವೆಜಿಟೇಬಲ್ ಎಲ್ಲ ಇದೆ, ಅದನ್ನು ತೊಳೆದು ಎತ್ತಿಟ್ಕೊಂಬಿಡೋಣ ಅಂತ. ಹಾಗೆ ಯಾವಾಗಲೂ ನಮ್ಮಮ್ಮ ಬಂದರೆ ಬರೀ 2 ದಿನ, ಈ ಸರಿ ಒಂದು 4-5 ದಿನ ಇದ್ದಿದ್ದವರು. ಆ ಟೈಮಲ್ಲಿ ಅವರು ಎಷ್ಟು ನನ್ನ ಬಗ್ಗೆ ತಿಳ್ಕೊಂಬಿಟ್ರು ಅಂದರೆ, ಇವಾಗ ನಾನು ಕಾಲ್ ಮಾಡಿರ್ತೀನಿ, ಅಮ್ಮ ನೀ ಏನು ಮಾಡ್ತಿದ್ದೀಯ, ಚಹಾ ಕುಡಿತಿದ್ದೀನಿ ಇಲ್ಲ ಕುಂತಿದ್ದೀನಿ ಅಂತಾರೆ.
ನನ್ನನ್ನು ಕೇಳೋರು ನೀನೇನು ಮಾಡ್ತಿದೀಯಾ ಅಂತ. ಉತ್ತರ ಕೂಡ ಅವರೇ ಹೇಳ್ಬಿಡೋರು. ನನಗೆ ಗೊತ್ತಿದೆ ನೀನು ಕೆಲಸ ಮಾಡ್ತಿದ್ದೀಯ ಅಂತ, ಹೇಳೋದೇ ಬೇಕಾಗಿಲ್ಲ. ನಿನ್ನ ಜೊತೆ 4 ದಿನ ಇದ್ಮೇಲಂತೂ ಪೂರ್ತಿ ಗೊತ್ತಾಗಿದೆ ನೀನು ಏನೇನು ಕೆಲಸ ಮಾಡ್ತಿ ಏನೇನಿಲ್ಲ ಅಂತ ಹೇಳಿ. ಅಷ್ಟೊಂದು ಬೇಜಾರಾಗೋಗ್ಬಿಟ್ಟಿದೆ ನಮ್ಮಮ್ಮಗೆ ನನ್ನ ಬಗ್ಗೆ. ಸೊ ವೆಜಿಟೇಬಲ್ ಎಲ್ಲ ತೊಳೆದು ಸ್ವಲ್ಪ ಕೆನೆ ಇತ್ತು, ಅದನ್ನು ಬೆಣ್ಣೆ ಮಾಡ್ಕೊಳ್ಳೋಣ ಅಂತ ಹೇಳಿ. ಇಂಥವೆಲ್ಲ ನೋಡ್ತಿರ್ತಾರಲ್ಲ ಅಮ್ಮ, ಭಾಳ ಖುಷಿ ಪಡ್ತಾರೆ. ಬೆಣ್ಣೆ ಮಾಡೋದು, ಆಮೇಲೆ ಬಿಸಿ ಬಿಸಿಯಾಗಿ ಮಕ್ಕಳಿಗೆ ರೊಟ್ಟಿ ಪಲ್ಯ ಮಾಡಿ ಊಟ ಮಾಡಿಸೋದು, ಇದೆಲ್ಲ ಇಷ್ಟಪಟ್ಟು ವಿಡಿಯೋ ನೋಡಿದ ತಕ್ಷಣ ಹೇಳ್ತಿರ್ತಾರೆ ಎಷ್ಟು ಚೆನ್ನಾಗಿ ಮಾಡಿದ್ದೀಯಲ್ಲ ನೀನು ಅಂತ ಹೇಳಿ. ಎಷ್ಟೊಂದು ಸರಿ ಎಮೋಷ್ನಲ್ ಆಗಿಬಿಡ್ತಾರೆ ಹಂಗೆ ಮಾತಾಡ್ತಾ ಮಾತಾಡ್ತಾ. ಅದೇನೋ ಗೊತ್ತಿಲ್ಲ, ಕ್ಲೀನಿಂಗ್ ವಿಚಾರ ಬಂತು ಅಂದರೆ ಅಷ್ಟು ಸಿಟ್ಟು ಮಾಡ್ತಿರ್ತಾರೆ ನನ್ನ ಮೇಲೆ. ನೋಡಿ ಆಯಿತು ಬೆಣ್ಣೆ. ಈ ಮಿಕ್ಸಿ ಬಗ್ಗೆ ಕೂಡ ಕೇಳಿದ್ರಿ ನೀವು. ಇದು ನಾನು ಆಲ್ರೆಡಿ ತೊಗೊಂಡು 10 ವರ್ಷ ಮೇಲಾಯಿತು. ಚೆನ್ನಾಗಿದೆ, ಪ್ರೀತಿದಿದು. ಇವಾಗೆಲ್ಲ ಸುಮಾರು ಮಾಡೆಲ್ ಬಂದಿದೆ, ಆನ್ಲೈನಲ್ಲಿ ಆಫ್ಲೈನಲ್ಲಿ ಚೆಕ್ ಮಾಡ್ಕೊಳ್ಳಿ. ಇನ್ನೂ ಇದೆಲ್ಲ ಓಲ್ಡ್ ಮಾಡೆಲ್, 10-11 ವರ್ಷ ಅಂದರೆ ಖಂಡಿತ ಓಲ್ಡೇ. ಇದು ನೋಡಿದರೆ ಗೊತ್ತಾಗುತ್ತೆ. ನಾನು ಜಾಸ್ತಿ ಬಳಸಲ್ಲ, ಏನೋ ಬೆಳಗ್ಗೆ ಟೈಮ್ ತುಂಬ ಕಡಿಮೆ ಇದೆ ಅಂದಾಗ ಚಪಾತಿ ಹಿಟ್ಟನ್ನು ಕಲಸೋದಕ್ಕೆ ಮಾತ್ರ ಬಳಸ್ತೀನಿ. ಇಲ್ಲಾಂದರೆ ಈ ಥರ ಬೆಣ್ಣೆ ಮಾಡೋದಕ್ಕೆ ಅಷ್ಟೇ. ಟೈಮ್ ಇತ್ತು ಅಂದರೆ ಕೈಯಿಂದನೇ ನಾನು ಚಪಾತಿ ಹಿಟ್ಟನ್ನೆಲ್ಲ ಕಲಸಿ ಎತ್ತಿಟ್ಕೊಳ್ತೀನಿ. ತುಂಬ ಚೆನ್ನಾಗಿ ಬೆಣ್ಣೆ ಮಾಡ್ಕೋಬೋದು ಇದರಲ್ಲಿ. ಅಂದರೆ ಸಣ್ಣ ಮಿಕ್ಸಿ ಜಾರ ಆಯಿತು ಅಂದರೆ ಒಂದು 3-4 ಬರೀ ಹಾಕ್ಬೇಕು ಇಷ್ಟನ್ನು. ಇದಾದರೆ ಒಂದೇ ಸರಿಗೆ ಸರೋಗ್ಬಿಡುತ್ತೆ. ಐಸ್ ಕ್ಯೂಬ್ ಹಾಕಿಬಿಟ್ರೆ ನೋಡ್ಬೋದು ಬೆಣ್ಣೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಹೊರಗಡೆ 1 ಲೀಟ್ರ್ ತುಪ್ಪ ತೊಗೋಬೇಕು ಒಳ್ಳೆ ಕ್ವಾಲಿಟಿದು ಅಂತಂದರೆ 1000-1500 ಆ ಥರ ರೇಟ್ ಇದೆ. ಸೊ ಮನೆಯಲ್ಲೇ ನಾವು ಈ ಥರ ಮಾಡಿಕೊಂಡು ಚೆನ್ನಾಗಿ ತುಪ್ಪನ ಕಾಸಿ ಮಕ್ಕಳಿಗೆ ಕೊಟ್ಟರೆ ಆರೋಗ್ಯ ಚೆನ್ನಾಗಿರುತ್ತೆ. ಆಮೇಲೆ ಮನಸ್ಸಿಗೆ ಎಷ್ಟೊಂದು ಖುಷಿ ಇರುತ್ತೆ, ಇದೆಲ್ಲ ನಾವೇ ಮಾಡಿದ್ದೀವಲ್ಲ ಅನ್ನೋ ಒಂದು ತೃಪ್ತಿ ಕೂಡ ಇರುತ್ತೆ ನಮಗೆ. ನೆಕ್ಸ್ಟು ನಾನು ತುಪ್ಪ ಕಾಸೋದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ, ನಾನು ಯಾವ ಥರ ಕಾಸ್ತೀನಿ ಅಂತ ಹೇಳಿ. ಹಾಗೆ ನಮ್ಮ ಸಿಸ್ಟರ್ ಕಾಲ್ ಮಾಡಿದರು, ಅವ್ರ ಜೊತೆ ಮಾತಾಡ್ತಾನೆ ಕೆಲಸಗಳನ್ನು ಮಾಡ್ಕೊಳ್ತಿದ್ದೀನಿ. ಇನ್ನು ಕೊನೆಯದಿದು ಬಟ್ಟೆ ಹಾಕಿರೋದನ್ನೆಲ್ಲ ತೆಕ್ಕೊಂಬಂದು ಇದೊಂದು ಸಾರಿ ಹಾಕಿಬಿಟ್ರೆ ಈ ಕೆಲಸ ಕಂಪ್ಲೀಟ್ ಆಗೋಗುತ್ತೆ. ಇವತ್ತು ನನ್ನನ್ನು ಮಾತ್ರ ನೋಡಬೇಡಿ, ಬರೀ ಕೆಲಸಗಳನ್ನೇ ನೋಡಿ. ಮಂಗಳವಾರ ಬಟ್ ಪೂಜೆ ಗೀಜೆ ಏನೂ ಮಾಡಿಲ್ಲ ನಾನು, ಯಾಕಂದರೆ ಬೆಡ್ ಕವರ್ ಚೇಂಜ್ ಮಾಡಿದೆ, ಕೆಲವೊಂದಿಷ್ಟು ಮ್ಯಾಟ್ಗಳೆಲ್ಲ ಇದೆ, ಅದು ತುಂಬ ದಿನ ಆಯಿತು, ಅದೆಲ್ಲ ತೆಗಿಬೇಕಾಗಿತ್ತು. ರವಿವಾರ ಇದ್ದಿದ್ದರೆ ಈ ಕೆಲಸಗಳೆಲ್ಲ ಅವತ್ತೇ ಮುಗ್ದೋಗ್ಬಿಡ್ತಿತ್ತು. ಇಲ್ಲದೆ ಇರೋದ್ರಿಂದ ಇವತ್ತು ನಡೀತಿದೆ. ಇಷ್ಟೆಲ್ಲ ಕೆಲಸಗಳನ್ನು ಇಟ್ಕೊಂಡು ಪೂಜೆ ಮಾಡಿದರೂ ಕೂಡ ಅದು ಮನಸ್ಸಿಗೆ ತೃಪ್ತಿ ಅಂತ ಅನಿಸಲ್ಲ. ಹಂಗಾಗಿ ಈ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆ ಕಂಪ್ಲೀಟಾಗಿ ಕ್ಲೀನ್ ಆದಮೇಲೆ ನೆಮ್ಮದಿಯಾಗಿ ಪೂಜೆ ಮಾಡಿಕೊಂಡ್ರೆ ಅದೇನೋ ಮನಸ್ಸಿಗೆ ಒಂಥರ ತೃಪ್ತಿ ಅಂತ ಅನಿಸುತ್ತೆ ನನಗೆ. ಟೇಬಲ್ ಕವರೆಲ್ಲ ಚೇಂಜ್ ಮಾಡಿಕೊಂಡು ಇನ್ನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಿದ್ದೀನಿ. ಬ್ಯಾಕ್ ಟು ಬ್ಯಾಕ್ ನಾನು ಸ್ವಲ್ಪ ಕೂಡ ಎಲ್ಲೂ ಕೂತಿಲ್ಲ. ಮಧ್ಯಾಹ್ನ ಹಸ್ಬೆಂಡ್ ಬಂದಾಗ ಅದೇ ಚಪಾತಿ ಪಲ್ಯ ಇತ್ತು ಬೆಳಗ್ಗೆದೆ, ಅದನ್ನೇ ಊಟ ಮಾಡ್ಕೊಂಡ್ವಿ ಅಷ್ಟೇ. ಆ ಟೈಮಲ್ಲಿ ಕುಂತಿದ್ದು ಬಿಟ್ಟರೆ ಮಿಕ್ಕಿದ ಟೈಮಲ್ಲೆಲ್ಲ ಬರೀ ಕೆಲಸ ಮಾಡ್ತಿದ್ದೀನಿ. ಇನ್ನೇನು ಒಂದು 15-20 ನಿಮಿಷ ಆದರೆ ವೈಭವ್ ಕೂಡ ಬರ್ತಾನೆ. ಇನ್ನೂ ಕೆಲಸ ಇದೆ ನಂದು. ಬಂದ ತಕ್ಷಣ ಟೆಸ್ಟ್ ಬಗ್ಗೆ ಹೇಳ್ತಿದ್ದ, ಮ್ಯಾಥ್ಸ್ ಇತ್ತು, ಸೊ ಚೆನ್ನಾಗಿ ಬರ್ತೀನಿ ಅಂತ ಹೇಳಿ. ದಿನಾ ಇದೇ ಕತೆ, ಒಂದು ಬ್ಯಾಗು ಮತ್ತು ಲಂಚ್ ಬ್ಯಾಗಿಗೆ ಗಂಟು ಹಾಕೊಂಬಂದ್ಬಿಟ್ಟಿರ್ತಾನೆ. ಅವನು ಸಾಯಂಕಾಲ ಬಂದ ತಕ್ಷಣ ಫ್ರೆಶ್ ಅಪ್ ಆಗಿ ಏನಾದರೂ ತಿನ್ನೋದಕ್ಕೆ ಕೊಡಲೇಬೇಕು. ಬಟ್ ಇವತ್ತು ನಾನು ಕೆಲಸ ಮಾಡ್ತಿರೋದು ಅದೆಲ್ಲ ನೋಡಿ, ಪರವಾಗಿಲ್ಲಮ್ಮ ನೀವು ಕೆಲಸ ಮುಗಿಸ್ಕೊಳ್ಳಿ, ನಾನು ಆಮೇಲೆ ಬಂದು ಏನಾದರೂ ಅಂದರೆ ಕ್ಲೀನಿಂಗ್ ಕೆಲಸ ಕಂಪ್ಲೀಟ್ ಆದಮೇಲೆ ನಾನು ಕೂಗಬೇಕಂತೆ, ಅವಾಗ ಬಂದು ಇಸ್ಕೊಂಡು ತಿಂತೀನಿ ನಾನು. ಇವಾಗ ನೀವು ಕೆಲಸ ಮಾಡಿ ಅಂತ ಹೇಳಿ ಕ್ರಿಕೆಟ್ ಆಡೋದಕ್ಕೆ ಅಂತ ಕೆಳಗಡೆ ಹೋದ. ಆಮೇಲೆ ಹೇಳ್ತಾನೆ ಇರ್ತಾನೆ, ಅಮ್ಮ ಎಷ್ಟೊಂದೆಲ್ಲ ಕೆಲಸ ಮಾಡಿರ್ತಿ, ಸ್ವಲ್ಪ ರೆಸ್ಟ್ ಮಾಡು ಆಮೇಲೆ ಮಾಡು ಅಂತ. ಏನೂ ಪ್ರಾಬ್ಲಮ್ ಇಲ್ಲ. ವಯಸ್ಸಿಗೆ ಮೀರಿದ ಮಾತುಗಳು ಅವ್ರ ಬಾಯಿಂದ ಕೇಳೋದೇ ಒಂದು ಖುಷಿ ಅಂತ ಅನಿಸುತ್ತೆ. ಇನ್ನು ಕಸನೆಲ್ಲ ಗೂಡಿಸ್ಕೊಂಡು ನಾನು ಬಂಡೆ ಒರೆಸ್ತಿದ್ದೀನಿ. ವಾರಕ್ಕೊಂದ್ಸರಿನಾದರೂ ಕೂತು
ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಹಾಕಿ ಮನೆ ಒರೆಸೋದ್ರಿಂದ ನೆಗೆಟಿವಿಟಿ ಅನ್ನೋದೇನಿರುತ್ತಲ್ಲ ಅದು ಹೋಗುತ್ತೆ. ಆಮೇಲೆ ಒಂದು ಒಳ್ಳೆ ಎಕ್ಸಸೈಸ್ ಆಗುತ್ತೆ ಬಾಡಿ. ನಮ್ಮ ಮನೆ ಕೆಲಸಗಳನ್ನು ನಾವು ಎಷ್ಟು ಇಷ್ಟಪಟ್ಟು ಮಾಡ್ತೀವೋ ನಮ್ಮ ಮನಸ್ಸು ಕೂಡ ಅಷ್ಟೇ ತೃಪ್ತಿಯಾಗಿರುತ್ತೆ. ಆಮೇಲೆ ಒಂದು ಒಳ್ಳೆ ಎಕ್ಸಸೈಸ್ ಬಾಡಿಗೆ ಅಂತಲೇ ಹೇಳ್ಬೋದು. ಫಿಟ್ ಆಗಿರ್ತೀವಿ, ಮೈಂಡ್ ಕೂಡ ತುಂಬ ಫ್ರೆಶ್ ಆಗಿರುತ್ತೆ. ಖಾಲಿ ಕುಂತಷ್ಟು ಆಲೋಚನೆಗಳು ಜಾಸ್ತಿ. ಸೊ ಹಾಗಾಗಿ ನಾನು ಕೆಲಸಗಳನ್ನು ಪ್ರೀತಿಸ್ತೀನಿ. ಅವರೇ ನನಗೆಲ್ಲ ಅಂತ ಅನಿಸ್ತಾ ಇರುತ್ತೆ. ನನಗೆ ಏನಾದರೂ ಒಂದು ಕೆಲಸಗಳನ್ನು ಹುಡುಕಿ ಮಾಡ್ತಾ ಇರ್ತೀನಿ. ಇದೆಲ್ಲ ಆದಮೇಲೆ ಸಿಗುವಂಥ ತೃಪ್ತಿ ಇದೆಯಲ್ಲ, ಅದು ಹೇಳ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಅಷ್ಟೊಂದು ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನ್ನಿಸ್ತಿರುತ್ತೆ. ಕಂಪ್ಲೀಟ್ ಕೆಲಸ ಮುಗಿದ್ಮೇಲೆ ವಾತಾವರಣ ಅಷ್ಟೊಂದು ಚೆನ್ನಾಗಿರುತ್ತೆ. ಅದೇನೋ ನಂಬಿಕೆ ನನಗೆ, ಮನೆ ಚೆನ್ನಾಗಿರಬೇಕು, ಮನೆ ಕ್ಲೀನಾಗಿರಬೇಕು, ಮನಸ್ಸು ಕೂಡ ಕ್ಲೀನಾಗಿರಬೇಕು, ಆವಾಗ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ವೆಜಿಟೇಬಲ್ ಕೂಡ ಎಲ್ಲ ಆರಿದೆ ನೋಡಿ. ಫೈನಲ್ಲಾಗಿ ಮನೇನ ತೋರಿಸ್ತೀನಿ. ಖಂಡಿತ ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಮುಖಾಂತರ ತಿಳಿಸಿ. ಪಾಟ್ಗಳೆಲ್ಲ ನಿನ್ನೆ ನೈಟ್ ನೀರು ಹಾಕಿದ್ದೀನಿ ಕಂಪ್ಲೀಟ್. ಇವತ್ತೊಂದಿನ ಸ್ವಲ್ಪ ಬಿಸಿಲಲ್ಲಿ ಇರಬೇಕು. ನಾಳೆ ಬೇಕಾದರೆ ಒಳಗಡೆ ತಂದಿಟ್ಟರೆ ನಡೆಯುತ್ತೆ. ಇವಾಗ ಅಷ್ಟೊಂದೆಲ್ಲ ಬಿಸಿಲಿಲ್ಲ. ಒಂದು ಅರ್ಧ ಗಂಟೆ ಇರುತ್ತೆ, ಮತ್ತು ಒಂದು ಅರ್ಧ ಗಂಟೆ ಮೋಡ ಮುಚ್ಕೊಳ್ಳುತ್ತಲ್ಲ, ಹಾಗಾಗಿ ಕ್ಲೀನಿಂಗ್ ಕೆಲಸ ಎಲ್ಲ ಕಂಪ್ಲೀಟ್ ಆಯಿತು. ಕೆಲಸದ ಕೊನೆ ಹಂತ ಇದು. ಸೊ ಎರಡಲ್ಲಿ 4 ಮ್ಯಾಟ್ ಇದೆ. 4 ಮ್ಯಾಟು ಮತ್ತು ಮಕ್ಕಳದು ಸಾಕ್ಸ್, ಅದನ್ನು ತೊಳೆಯೋದು ಒಂದು ಲೆಕ್ಕದಲ್ಲಿ ಹೋಗಿ ಬ್ರಷಾಗಿ ತಿಕ್ಕಿದ್ರು ಹೋಗುತ್ತೆ. ಈ ಮಕ್ಕಳು ಸಾಕ್ಸ್ ತೊಳೆಯೋಷ್ಟೊತ್ತಿಗೆ ದೇವ್ರು ಕಂಡುಬಿಡ್ತಾನೆ. ಸೊ ಅದೊಂದಿಷ್ಟು ಕೆಲಸ ಮಾಡಿ ನಾನು ಇನ್ನು ಫ್ರೆಶ್ ಅಪ್ ಆಗ್ತೀನಿ. ನಾನ್ ಸ್ಟಾಪ್ ಕೆಲಸ ಅಂತಲೇ ಹೇಳ್ಬೋದು. ಬೆಳಗ್ಗೆಯಿಂದ ಸ್ವಲ್ಪ ಕೂಡ ಕೂತಿಲ್ಲ, ರೆಸ್ಟ್ ಇಲ್ಲ. ಇನ್ನೇನು ಮಾಡೋಕ್ಕಾಗಲ್ಲ. ನಾಳೆ ಅಮಾವಾಸ್ಯೆ ಅಲ್ವಾ, ಮತ್ತು ಈ ಕೆಲಸಗಳನ್ನೆಲ್ಲ ಮಾಡ್ಕೊಳಕ್ಕಾಗಲ್ಲ. ಅದರಲ್ಲಿ ಶ್ರಾವಣ ಸ್ಟಾರ್ಟ್ ಆಗಿ ಹೋಗುತ್ತೆ. ಸೊ ಹಾಗಾಗಿ ಕೆಲಸಗಳಂತೂ ಮಾಡ್ಕೊಂಡಿದ್ದೀನಿ. ಬಟ್ಟೆ ಅಂತೂ ಇನ್ನೂ ಮೇಲೆ ಒಣಗಿ ಹಾಕಿದ್ದೀನಿ, ಅದು ತೆಕ್ಕೊಂಡು ಬರಬೇಕು. ಇಷ್ಟೊಂದಿದೆ. ಸಾಧ್ಯ ಆದರೆ ಇವತ್ತು ಮಡಿಸ್ತೀನಿ, ಇಲ್ಲ ಅಂದರೆ ಕಂಪ್ಲೀಟ್ ರೆಸ್ಟ್ ಮಾಡಲೇಬೇಕು ನಾನು. ಸೊ ಅದೆಲ್ಲ ಕಂಪ್ಲೀಟ್ ಮಾಡಿ ಮತ್ತೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿವರೆಗೂ ನಾನು ಚೆನ್ನಾಗಿದ್ದೆ. 5, 15, 5, 20 ನಾನು ಸರಿಯಾಗಿ ಮ್ಯಾಟ್ ತೊಳೆಯೋಕ್ಕೆ ಹೋಗೋದಕ್ಕೇ ವೈಶು ಕೂಡ ಬಂದಳು. ಸೊ ಮ್ಯಾಟ್ ತೊಳೆದು ಆಮೇಲೆ ನಾನು ಫ್ರೆಶ್ ಅಪ್ ಆಗಿ ಹೊರಗಡೆ ಬಂದೆ ಅಷ್ಟೇ. ಅದಾದಮೇಲೆ ತಲೆ ಸುತ್ತೋದಕ್ಕೆ ಸ್ಟಾರ್ಟ್ ಆಗಿದ್ದು ಈ ಕಡಿಮೆ ಆಗುತ್ತೆ ಅಂತ ಎಷ್ಟೇ ಪ್ರಯತ್ನ ಪಟ್ಟರು ಅದು ಕಡಿಮೆ ಆಗಲೇ ಇಲ್ಲ ನನಗೆ. ಏನೇನೋ ಅಂದ್ಕೊಂಡು ನಾನು ಡೇನ ಸ್ಟಾರ್ಟ್ ಮಾಡಿದ್ದು. ಈವ್ನಿಂಗ್ ಟೈಮ್ ಅನ್ನೋಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಮಾಡ್ಕೊಳ್ಳೋಣ, ಪೂಜೆ ಆದಮೇಲೆ ಏನಾದರೂ ಅಡುಗೆ ಮಾಡೋಣ ಅಂತ ಹೇಳಿ ಅದು ಯಾವುದೂ ನಡೀಲಿಲ್ಲ. ಸೊ ಅತಿಯಾದರೆ ಅಮೃತ ಕೂಡ ವಿಷ ಆಗುತ್ತೆ ಅಂತ ಹೇಳ್ತಾರೆ. ಇವತ್ತು ನನಗೆ ಹಂಗೆ ಅನ್ನಿಸ್ತು. ಹಪ್ಪಿತಪ್ಪಿ ಈ ಥರ ಕೆಲಸಗಳನ್ನು ಮಾಡಬೇಡಿ. ಓವರ್ ಕಾನ್ಫಿಡೆಂಟ್ ಆಲ್ವೇಸ್ ಡೇಂಜರ್ ಅಂತೆ. ಪೂಜೆ ಕೂಡ ವೈಶುನೇ ಮಾಡಿದ್ಲು. ಆಮೇಲೆ ಅಡುಗೆ ಮಾಡ್ಕೊಳಕ್ಕಾಗಲಿಲ್ಲ, ಸರಿಯಾದ ಟೈಮಿಗೆ ಮಕ್ಕಳಿಗೆ ಊಟಕ್ಕೆ ಕೊಡೋಕ್ಕಾಗಲಿಲ್ಲ, ಆ ಥರ ಆಗುತ್ತೆ. ಇನ್ನು ಹೊರಗಡೆಯಿಂದನೇ ಮಿಲೆಟ್ಸ್ ದೋಸೆ ತೊಗೊಂಡು ಬಂದಿದ್ರು, ಎಲ್ಲರೂ ತಿಂದ್ವಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೊಸದಾಗಿ ನೋಡೋರು ಕೂಡ ಸಬ್ಸ್ಕ್ರೈಬ್